ಪವರ್ ಹೌಸ್ ಸಾಂಗ್ ಲಾಂಚ್ ಆಗಿದೆ. ತುಂಬಾ ಎಕ್ಸೈಟಿಂಗ್ ಆಗಿರೋ ಮೂವಿ. ಕೂಲಿ ಟೀಮ್ ಕಡೆಯಿಂದ ಕೊನೆಗೂ ಕೂಡ 3ನೇ ಸಾಂಗ್ ಲಾಂಚ್ ಆಗಿದೆ. ತುಂಬಾ ದೊಡ್ಡ ಕ್ಯಾನ್ವಸ್ ಇರೋ ಮೂವಿ. ನಿಮಗೆ ಗೊತ್ತಿರೋದೆ, ಹೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲ ಲ್ಯಾಂಗ್ವೇಜ್ ಇಂದ ಒಬ್ಬೊಬ್ರನ್ನ ಇಳಿಸ್ಬಿಟ್ಟವ್ರೆ. ಲೋಕೇಶ್ ಕಣಿಕರಾಜ್ ಅವರು ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಅದಾದ್ಮೇಲೆ ಬಾಲಿವುಡ್ ಇಂದ ಕೂಡ ಎಲ್ಲ ಲ್ಯಾಂಗ್ವೇಜ್ ಇಂದ ಇಳಿಸ್ಬಿಟ್ಟವ್ರೆ. ಅದಾದ್ಮೇಲೆ ನಿಮಗೆ ಇಂಗ್ಲಿಷ್ ಇಂದ ಕೂಡ ಎಷ್ಟೊಂದು ಜನ ಇದಕ್ಕೆ ಆಕ್ಟ್ ಮಾಡ್ತಾ ಇರೋದು ರೀಸೆಂಟ್ ಆಗಿ ಬಂದಿದೆ. ಸೊ ತುಂಬಾ ಎಕ್ಸೈಟಿಂಗ್ ಆಗಿರೋ ಪ್ರಾಜೆಕ್ಟು. ಅದ್ರ ಕಡೆಯಿಂದ 3ನೇ ಸಾಂಗ್ ಲಾಂಚ್ ಆಗಿದೆ. ಅನಿರುದ್ಧ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಾವ ರೇಂಜಿಗೆ ಇರುತ್ತೆ ಅಂತ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇದೆ, ನನಗೂ ಕೂಡ ಇದೆ. ಲಾಸ್ಟ್ನೇ ಸಾಂಗ್ ಆ ರೇಂಜಿಗೆ ಇಟ್ಟಾದ್ಮೇಲೆ ನಾನು ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಪವರ್ ಹೌಸ್ ಯಾವ ಥರ ಇರ್ಬೋದು ಅಂತ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಾಯ್ಸ್ ಒಂಚೂರು ಪ್ರಾಬ್ಲಮ್ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರ್ ಹೋಗೋಣ. ಸ್ಟಾರ್ಟ್. ಕೇಳಿದೀವಿ ಅಂತ ಅನ್ಕೊಂತೀವಿ, ಆದ್ರೆ ಮುಂಚಿಗೆನೆ ಪ್ರೋಮೋ ಬಿಟ್ಟಿದ್ರಲ್ಲ ಅದಕ್ಕೆ. Mala pola masda manasa parikira kresda jenesi vanna patti pesda kuli baba hose yane tum tora yada mose o mera yada singale kom pamara kom kamarigale pulose kuli baba hose yane tum tora yada mose o mera yada singale kom pamara kom kamarigale pulose. Great again. சிக்கின எங்க ஏத்துடா தொட முடியாதுடா சுயம்பு சரித்திரம் பாருடா சிரிக்கும் எரிமல தானடா பரட்ட பவ ஹவுஸே காத கண்ணு ரெண்டு ரவுஸே ஓ மேரா எடதுல கொம் பாமரட கொம் கவரிகளுக்குள்ள பரட்ட பவ ஹவுஸே காத கண்ணு ரெண்டு ரவுஸே ஓ மேரா எடதுல கொம் பாமரட கொம் கவரிகளுக்குள்ள தலை பயரங்கட்டுமே சரிதம் எழுதட்டுமே மலைகள் ஒதுங்கட்டுமே உலகம் உணரட்டுமே அரங்கம் அதிரட்டுமே சில்லு பறக்கட்டுமே கரங்கள் ஒசரட்டுமே கோவழத்து மொத்தமே ಈ ಸಾಂಗ್ ಕೇಳಾದ್ಮೇಲೆ 100% ಎಲ್ಲೋ ಕೇಳಿದ್ದೀನಿ ಅಂತ ಎಷ್ಟೊಂದು ಜನ ಅನ್ಕೊಬೋದು. ಆದ್ರೆ 100% ಇದ್ರ ಪ್ರೋಮೋ ಮುಂಚೆಗೆ ಲಾಂಚ್ ಆಗಿತ್ತು. ಸೊ ತುಂಬಾ ಅಂದ್ರೆ ತುಂಬಾ ಅದೇ ಲೈನ್ಸ್ ಬರುತ್ತೆ ಅಂತ ಎಷ್ಟೊಂದು ಕಡೆ ಟ್ರೈ ಮಾಡಿ ಆಡಕ್ ಹೋದೆ. ಅದ್ರ ಬೇರೆ ತರನೇ ಅನಿರುದ್ಧ್ ಅವರು ಡಿಫ್ರೆಂಟ್ ಆಗಿ ಇಟ್ಬಿಟ್ಟವ್ರ ಸಾಂಗು ತುಂಬಾ ಸಖತ್ತಾಗಿದೆ. ಈ ಸತಿ ಒಂಥರ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ ಬೇರೆ ತರಾನೇ ಟ್ರೈ ಮಾಡ್ಯಾರೆ ಅಂತ ಹೇಳ್ತೀನಿ. ಯಾಕೆ
ಜಲ್ 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 ಅಂತ ಬರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಅದು ತುಂಬ ಅಂದರೆ ತುಂಬ ನನಗೆ ಪರ್ಸನಲಿ ಇಷ್ಟ ಆಯಿತು. ಅದಾದಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ವಾಯ್ಸ್ ಎರಡೂ ಕೂಡ ತುಂಬ ಅಂದರೆ ತುಂಬ ಮಸ್ತಾಗಿದೆ. ಅದಾದಮೇಲೆ ನಿಮಗೆ ಎಡಿಟಿಂಗ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ. ನನಗೆ ಗೊತ್ತಿರಂಗೆ ಅವರು ವಾಚು ಏನು ಕಂಟಿನ್ಯೂಸ್ ಆಗಿ ತೋರಿಸ್ಕೊಂಡು ಬರ್ತಿದ್ದಾರೆ, ಅದೇ ಅವರ ವೆಪ್ಪನ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ರಜನಿಕಾಂತ್ ಅವ್ರದ್ದು. ಯಾಕೆ ಅಂತಂದರೆ ತಿರ್ಗಂಬರ್ಗ ಅದನ್ನೇ ತೋರಿಸ್ಕೊಂಡು ಬರ್ತಾವ್ರೆ. ತುಂಬ ಅಂದರೆ ತುಂಬ ಹೈಲೈಟಿಂಗ್ ತೋರಿಸ್ತಾ ಇರೋದ್ರಿಂದ ಏನೋ ಇರ್ಬೋದು. ಪವರ್ ಹೌಸ್ ಅಂತ ಇಟ್ಟವ್ರೆ ಅಂತ ಹೆಸರು, ಏನೋ ಒಂಥರ ರಜನಿಕಾಂತ್ ಅವರು ಸ್ಮಗ್ಲಿಂಗ್ ಮಾಡುವಂಥ ಜಾಗ ಇರ್ಬೋದೇನೋ. ಇನ್ನು ನೋಡೋಣ. August 14th ಲಾಂಚ್ ಆಗ್ತಿದೆ. ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿ ಇರೋವಂಥ ಮೂವಿ. ಯಾಕೆ ಅಂತಂದರೆ ದೊಡ್ಡ ಕ್ಯಾನ್ವಾಸ್ ಇರೋವಂಥ ಮೂವಿ, ನಿಮಗೆ ಗೊತ್ತಿರೋದೆ. ಎಲ್ಲ ಲ್ಯಾಂಗ್ವೇಜಸ್ಸಿಂದ ಹಾಕ್ಕೊಂಡಿದ್ದಾರೆ. ಆದರೆ ಶಿವಕಾರ್ತಿಕೇಯನ್ ಹಾಗೂ ಶ್ರುತಿ ಹಾಸನ್ ಅವರು ಮೇಯ್ನಾಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಅವ್ರು ಬಿಟ್ಟು ಇನ್ನೆಲ್ಲರೂ ಅನೌನ್ಸ್ಮೆಂಟ್ ಆಗಿದ್ದಾರೆ. ಉಪೇಂದ್ರ ಅವರಾಗಲಿ, ಅದಾದಮೇಲೆ ಇನ್ನೊಬ್ಬ ಅಮೀರ್ ಖಾನ್ ಆಗಲಿ, ಅದಾದಮೇಲೆ ನಿಮಗೆ ಮಂಜುವೆಲ್ ಬಾಯ್ಸಲ್ಲಿ ಇದ್ದಾರಲ್ಲ ಅವರು, ಮತ್ತು ಎಲ್ಲ ಲ್ಯಾಂಗ್ವೇಜಸ್ಸಿಂದ ಎಲ್ಲರೂ ಲಾಂಚ್ ಆಗಿದ್ದಾರೆ ಅಂತ ಹೇಳ್ತೀನಿ. ಆದರೆ ಇನ್ನು ಶಿವಕಾರ್ತಿಕೇಯನ್ ಹಾಗೂ ಮತ್ತು ಶ್ರುತಿ ಹಾಸನ್ ಅವರು ನೀವು ಗೂಗಲಲ್ಲಿ ನೋಡಿದ್ರೆ ಕ್ಯಾಸ್ಟಿಂಗ್ ವಿಚಾರದಲ್ಲಿ ಅವ್ರನ್ನ ತೋರಿಸ್ತಾರೆ. ಆದರೆ ಅಫಿಷಿಯಲ್ ಆಗಿ ಲಾಂಚ್ ಆಗಿಲ್ಲ. ನಮ್ಮ ಉಪೇಂದ್ರ ಅವ್ರು ಕೂಡ ಕೊಲಾಬ್ರೇಷನ್ ಆಗಿರೋದು. ಸೊ ಯಾವ ಥರ ಗೆಟಪ್ ಲುಕ್ಸು ಯಾವ ಥರ ಇರ್ಬೋದು ಅಂತ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದರೆ ಎಲ್ಲ ಲ್ಯಾಂಗ್ವೇಜಸ್ ಇರೋದ್ರಿಂದ ಎಲ್ಲ ಲ್ಯಾಂಗ್ವೇಜ್ ಆಡಿಯನ್ಸು ನೋಡೋಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ. ಲೋಕೇಶ್ ಕಣಿಕರಾಜ್ ಅವ್ರು ಹೇಳಿರೋ ಪ್ರಕಾರ ಇದು LCUಗೆ ಸೇರಲ್ವಂತೆ, ಅಂದರೆ ಅವರ ಯೂನಿವರ್ಸಿಗೆ ಸೇರಲ್ಲ, ಇದು ಸಪ್ರೇಟ್ ಕ್ಯಾನ್ವಸ್ ಮೂವಿ ಅಂತ ಹೇಳಿದ್ದಾರೆ. ಆದರೆ ನನ್ನ ಪ್ರಕಾರ ಇದು 100% ಸೇರೋ ಅಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದರೆ ಇಂಥ ದೊಡ್ಡ ಸ್ಟಾರ್ ಕಾಸ್ಟ್ ಎಲ್ಲರೂ ಕಂಬೈನ್ ಮಾಡಾದ್ಮೇಲೆ 100% ಅಲ್ಲಿ LCU ಅಂತ ಹೇಳಿದ ತಕ್ಷಣ ಇಮ್ಯಾಜಿನೇಷನ್ ಬೇರೆ ಥರ ಮಾಡಬಾರ್ದು, ಅದು ಥಿಯೇಟ್ರಿಗೆ ಬಂದು ಫೀಲ್ ಮಾಡಲಿ ಅಂತ ಹೇಳಿರ್ಬೋದು ಅಂತ ನನ್ನ ಗೆಸ್. ಯಾಕೆ ಅಂತಂದರೆ ಫಸ್ಟಿಗೆ ಹಿಂಟ್ ಕೊಟ್ಬಿಟ್ರೆ ಆ ಕ್ಯೂರಿಯಾಸಿಟಿ ಇರಲ್ಲ. ಇನ್ನು ಥಿಯೇಟ್ರಿಗೆ ಬಂದು ನೋಡಾದ್ಮೇಲೆ ಕ್ಯೂರಿಯಾಸಿಟಿ ಇರಲಿ ಅಂತ ಲೋಕೇಶ್ ಅವ್ರು ಹಿಂಗೆ ಮಾಡಿರ್ಬೋದು ಅಂತ ನನ್ನ ಒಂದು ಗೆಸ್ಸು. ಯಾಕೆ ಅಂತಂದರೆ ಆಮೇಲೆ ತಮಿಳು, ಹಿಂದಿ, ತೆಲುಗು, ಕನ್ನಡ, ಮಲಯಾಳಮಲ್ಲಿ ಲಾಂಚ್ ಆಗ್ತಾಯಿಲ್ಲ ಇದು. ಓಕೆ, ಈಗ ಸದ್ಯಕ್ಕೆ ಲಾಂಚ್ ಆಗ್ತಾ ಇರೋದು ಸಾಂಗ್ಸ್ ಆಗಲಿ ಟೀಸರ್ಸ್ ಆಗಲಿ ಪ್ರತಿಯೊಂದು ಏನೇನು ಬಂದಿದೆ ಅದೆಲ್ಲ ತೆಲುಗು ಮತ್ತು ತಮಿಳಲ್ಲಿ ಮಾತ್ರ ಲಾಂಚ್ ಮಾಡ್ತಿದ್ದಾರೆ. ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಪ್ರೆಸೆಂಟ್ ಲಾಂಚ್ ಆಗ್ತಾಯಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಡಿಲೇ ಮಾಡ್ತಿದ್ದಾರೆ. ಫಿಲಮ್ ಅಂತೂ ಲಾಂಚ್ ಆಗುತ್ತೆ. ಯಾಕೆ ಅಂತಂದರೆ ನೀವು ಲಾಸ್ಟಿಗೆ ನೋಡೋದಾದರೆ ತಮಿಳು, ಹಿಂದಿ, ತೆಲುಗು, ಕನ್ನಡ ಅಂತ ಹಾಕಿದ್ದಾರೆ. ಸೊ ಫಿಲಮ್ ರಿಲೀಸ್ ಮಾಡ್ಬೇಕಾದ್ರೆ ಸಾಂಗ್ ಹಾಕೋಕ್ಕೂ ಈಗ ಸಾಂಗ್ ಹಾಕೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅವ್ರಿಗೆ ಒಂಥರ ಪ್ರಮೋಷನ್ನು ಆಗುತ್ತೆ. ಸೊ ಅದೇಂತಕ್ಕೆ ಡಿಲೇ ಮಾಡ್ತೀರಾ ಅಂತ ನನಗಂತೂ ಗೊತ್ತಿಲ್ಲ. ಇನ್ನೇನು ಫಿಲಮ್ಗೂ ಅಷ್ಟೇ ಟ್ರೈಲರ್ ಇರಲ್ವಂತೆ, ಡೈರೆಕ್ಟ್ ಫಿಲಮ್ ತೋರಿಸುವಂಥ ಚಾನ್ಸಸ್ ಜಾಸ್ತಿ ಅಂತೆ. ಸೊ ಟ್ರೈಲರ್ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಇದ್ದೇ ಲಾಸ್ಟು ಕೂಲಿ ಕಡೆಯಿಂದ ಸಾಂಗ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಂದು ಪ್ರೆಸ್ ಮೀಟ್ ಮಾಡ್ಬೋದು. ಟ್ರೈಲರ್ ಹೇಳೋಂಗಿಲ್ಲ, 50-50 ಚಾನ್ಸಸ್ ಬಂದರೂ ಬರ್ಬೋದು, ಇಲ್ಲಾಂದ್ರೂ ಇಲ್ಲ. ನೋಡೋಣ ಯಾವಾಗ ಲಾಂಚ್ ಆಗ್ಬೋದು ಅಂತ. ನಿಮಗೆ ಸಾಂಗ್ ಕೇಳಾದ್ಮೇಲೆ ಅನ್ಸೋ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.